ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಏನಿದು ರಾಣಿ ಟ್ಯಾರೋ ಇಲ್ಲಿ ಬಂದಿದೆ ಅಂತ ನೀವು ಅನ್ಕೋತಿರ್ಬೋದು. ಖಂಡಿತವಾಗೂ ಇಲ್ಲ. ಅದು ನನ್ನ ಇನ್ನೊಂದು ಚಾನಲ್. ಇದು ರಾಣಿ ಸ್ಪಿರಿಚುವಲ್ ವರ್ಲ್ಡ್. ಅಂದ್ರೆ ರಾಣಿ ಸ್ಪಿರಿಚುವಲ್ ವರ್ಲ್ಡ್ ಏನಪ್ಪಾ ಅಂತ ಹೇಳಿದ್ರೆ, ನನ್ನಲ್ಲಿರುವಂತಹ ಎಲ್ಲಾ ವಿದ್ಯೆಗಳು ಈ ರಾಣಿ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಅಂದ್ರೆ ನನ್ನಲ್ಲಿರುವಂತಹ ಎಲ್ಲಾ ವಿದ್ಯೆಗಳು ನಿಮಗೆ ಸಹಾಯವಾಗುವಂಥದ್ದನ್ನ ನಾನು ನಿಮಗೆ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನಾನು ಇಲ್ಲಿ ಈ ವಿಡಿಯೋನ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಓಕೆನಾ? ಎಲ್ಲರೂ ನೋಡೋದಕ್ಕೆ ರೆಡಿ ಇದ್ದೀರಾ? ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರೇಖಿ ಬಗ್ಗೆ ಎಲ್ಲಾ ಮಾಹಿತಿನೂ ನಿಮಗೆ ಗೊತ್ತೇ ಇರುತ್ತೆ. ಆದ್ರೆ ಅದನ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಮತ್ತೆ ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೋಬೇಕು, ಮತ್ತೆ ಅದರಿಂದ ಪ್ರಯೋಜನ ಏನು ಅಂತ ನಿಮಗೆ ಗೊತ್ತಿರಲ್ಲ. ಓಕೆನಾ? ಈಗ ನಾನ್ ನಿಮಗೆ ತಿಳಿಸ್ಕೊಡೋದು ಏನಪ್ಪಾ ಅಂತ ಹೇಳಿದ್ರೆ, ರೇಖಿಯ ಮೊದಲನೇದಾಗಿ ಪರಿಚಯ. ಓಕೆನಾ? ರೇಖಿಯ ಮೊದಲನೇ ಪರಿಚಯ ಏನಪ್ಪಾ ಅಂತ ಹೇಳಿದ್ರೆ, ಇದು ಇಂಡಿಯನ್ ರೇಖೆ ಎನ್ನುವುದು ಜಪಾನ್ ದೇಶದಿಂದ, ಅಂದ್ರೆ ಜಪಾನ್ನಲ್ಲಿ ಹುಟ್ಟಿಕೊಂಡು ಒಂದು ಶಕ್ತಿ ಚಿಕಿತ್ಸಾ ಎಂದು ಪ್ರಪಂಚಕ್ಕೆ ಪರಿಚಯವಾಗಿದ್ದು. ರೇ ಅಂತ ಹೇಳಿದ್ರೆ ದೈವಿಕ ಅಥವಾ ಸಾರ್ವತ್ರಿಕ ಅಂತ ಹೇಳ್ಬೋದು. ಮತ್ತೆ ಕಿ ಅಂತ ಹೇಳಿದ್ರೆ ಒಂದು ಶಕ್ತಿ, ಜೀವಶಕ್ತಿ. ಇಲ್ಲಿ ಏನ್ ಹೇಳ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಒಂದು ದೈವಿಕ ಶಕ್ತಿ ನಮ್ಮ ದೇಹದಲ್ಲಿ ಮನಸ್ಸು ಮತ್ತೆ ಸಮತೋಲನವನ್ನ ಹೇಗೆ ಮಾಡುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ರೇಖೆ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಓಕೆನಾ? ರೇಖೆ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮಗಳನ್ನ ಬೀಳುತ್ತೆ, ಅಂದ್ರೆ ಪ್ರಯೋಜನಗಳು ಏನು, ರೇಖೆ ಮಾಡೋದ್ರಿಂದ ನಾವು ಏನೆಲ್ಲ ನಮ್ಮ ದೇಹಕ್ಕೆ ಯಾವ ಬದಲಾವಣೆಗಳನ್ನ ಕೊಡ್ಬೋದು, ಮತ್ತೆ ಅದರಿಂದ ಬದಲಾವಣೆ ಏನಾಗುತ್ತೆ, ನಮ್ಮ ದೇಹಕ್ಕೆ ಏನು ಬದಲಾವಣೆಗಳನ್ನ ನೋಡ್ತೀವಿ ಅನ್ನೋದನ್ನ ಸಹಿತ ಇಲ್ಲಿ ನೋಡ್ಬೋದು. ರೇಖೆಯ ಪ್ರಯೋಜನಗಳೇನು? ರೇಖೆಯಿಂದ ನಮ್ಮ ದೇಹಕ್ಕೆ ಯಾವೆಲ್ಲ ಪ್ರಯೋಜನಗಳನ್ನ ನಾವು ನೋಡ್ತೀವಿ ಅಂದ್ರೆ, ಇಲ್ಲಿ ನಮ್ಮ ಶಾಂತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ, ನಮ್ಮ ಟೆನ್ಷನ್ ಫ್ರೀ ಆಗೋದಕ್ಕೆ, ನಮ್ಮ ಮಾನಸಿಕ ನೆಮ್ಮದಿನ ಪಡ್ಕೊಳ್ಳೋದಕ್ಕೆ, ಮತ್ತೆ ನಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ನಮ್ಮ ಸಂಬಂಧದಲ್ಲಿ ಏನಾದ್ರೂ ಅಡೆತಡೆಯಾಗಿತ್ತು ಅಂತ ಹೇಳಿದ್ರೆ ಅದನ್ನ ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ಸಹಿತ ಇಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ನಾವು ರೇಖಿನ ಒಂದು ಅಫರ್ಮೇಷನ್ ಮುಖಾಂತರನು ಸಹಿತ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಅಂದ್ರೆ ನಮ್ಮಲ್ಲಿರುವಂತ ಎಷ್ಟೋ ಅಡೆತಡೆಗಳನ್ನು ಸಹಿತ ಇಲ್ಲಿ ಇದನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿಯನ್ನ ಇದು ಪಡೆದುಕೊಂಡಿರೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನ ಹೊರಗಾಗಿ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡೋದಕ್ಕೆ ಈ ರೇಖಿನ ನಾವು ಯೂಸ್ ಮಾಡ್ತೀವಿ. ಓಕೆನಾ? ರೇಖೆ ವೈದ್ಯಕೀಯ ಚಿಕಿತ್ಸೆಗೆ ಬದಲಾಗುವುದಿಲ್ಲ. ಓಕೆನಾ? ಇಲ್ಲಿ ರೇಖೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಮತ್ತೆ ನಮ್ಮ ಸಮತೋಲನ, ನಮ್ಮ ಭಾವನೆಗಳ ಮೇಲೆ ಇದು ಕೆಲಸ ಮಾಡುತ್ತೆ. ಇದು ವೈದ್ಯಕೀಯವಾಗಿ ಯಾವುದೇ ತರಹ ಕೆಲಸಗಳನ್ನ ಮಾಡೋದಿಲ್ಲ. ಇದು ರೇಖೆ ನಮಗೆ ಒಂದು ದೈವ ಶಕ್ತಿ ಅಂತಾನೆ ಹೇಳ್ಬೋದು. ಈಗ ಹಳೆ ಕಾಲದಲ್ಲಿ ನಮಗೆ ಹೇಳ್ತಿದ್ರು, ನಮ್ಮ ಕೈಯಲ್ಲೇ ನಮಗೆ ಎನರ್ಜಿ ಇದೆ, ಇವಳ ಕೈಯಲ್ಲಿ ಏನೋ ಶಕ್ತಿ ಇದೆ ಅಂತ ಹೇಳ್ತಿದ್ರು. ಓಕೆನಾ? ಇವರ ಕಾಲ್ಗುಣದಲ್ಲಿ ಏನೋ ಶಕ್ತಿ ಇದೆ, ಇವ್ರು ಬಂದ ಮೇಲೆ ನಮ್ಮ ಜೀವನಕ್ಕೆ ಒಳ್ಳೇದಾಯ್ತು, ಇವರು ಕೈ ಇಟ್ಟ ಮೇಲೆ ಒಂದು ಒಳ್ಳೆಯ ಎನರ್ಜಿ ಬಂತು, ಮತ್ತೆ ಇವ್ರು ಬಂದ ಮೇಲೆ ನಮಗೆ ಒಂದು ಅವಕಾಶಗಳು ಸಹಿತ ಸಿಕ್ತು ಅಂತ ಹೇಳಿ ಮೊದಲಿನ ಹಳೆಯ ಕಾಲದ ಜನರು ಸಹಿತ ಹೇಳ್ತಾ ಇದ್ರು. ನೀವು ಸಹಿತ ಅದನ್ನ ಕೇಳ್ತಾ ಬಂದ್ರಿ. ಹೌದು, ಖಂಡಿತವಾಗಿಯೂ ಆ ವ್ಯಕ್ತಿಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯಿಂದ, ಆ ವ್ಯಕ್ತಿಯಲ್ಲಿರುವಂತಹ ಒಂದು ದೈವ ಶಕ್ತಿ ಆಗಿರ್ಬೋದು, ಆ ವ್ಯಕ್ತಿ ಅವರ ಜೊತೆ ಮಾತಾಡುವಂತಹ ವರ್ತನೆಯಲ್ಲಿ ಆಗಿರ್ಬೋದು, ಅವು ನಡ್ಕೊಳ್ಳುವಂತಹ ರೀತಿಯಲ್ಲಿ ಆಗಿರ್ಬೋದು, ಅಂದ್ರೆ ಆ ವ್ಯಕ್ತಿಯಿಂದ ಒಳ್ಳೇದಾಯ್ತು ಅನ್ನೋಂತಹ ವ್ಯಕ್ತಿ ಮನಸ್ಸು ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಒಂದು ದೈವ ಶಕ್ತಿಯ ಜೊತೆ ಅವರು ಕನೆಕ್ಟ್ ಆಗಿರ್ತಾರೆ. ಆ ದೈವ ಶಕ್ತಿಯ ಆಶೀರ್ವಾದ ಮತ್ತೆ ಅವರು ಇರುವಂತಹ ಪಾಸಿಟಿವ್ ಎನರ್ಜಿಯಿಂದ ಈ ಕೆಲಸಗಳು ಆಗ್ತಾ ಇತ್ತು. ಈಗೂ ಸಹಿತ ಅದೇ ಎನರ್ಜಿ ನಡೀತಾ ಇರೋದ್ರಿಂದ ಅದು ಯಾವ ಎನರ್ಜಿ ಅಂತ ಹೇಳಿದ್ರೆ ಒಂದು ದೈವಿಕ ಶಕ್ತಿ. ರೇಖಿ ಎಲ್ಲಾ ರೂಪದಲ್ಲಿಯೂ ಇದೆ. ಈಗ ಇದು ಒಂದು ಹೆಸರು ಮಾತ್ರ. ರೇಖಿ ಅಂದ್ರೆ ಪ್ರತಿ ಒಂದು ಜೀವಶಕ್ತಿಯಲ್ಲಿಯೂ ಒಂದು ದೈವ ಶಕ್ತಿಯನ್ನ ಹೊಂದಿರುವಂಥದ್ದು. ಈ ದೈವ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ನಡೆದುಕೊಳ್ಳುವಂತಹ ಮಾತಿನಿಂದ ಆಗಿರ್ಬೋದು, ಅಥವಾ ನಾವು ನಡೆದುಕೊಳ್ಳುವಂತಹ ನಡತೆಯಲ್ಲಾಗಿರ್ಬೋದು, ನಾವು ಯೋಚನೆ ಮಾಡ್ತಿರುವಂತಹ ಯೋಚನೆಯಲ್ಲಾಗಿರ್ಬೋದು, ನಾವು ಮಾಡ್ತಿರುವಂತ ಕೆಲಸದಲ್ಲಿ ಆಗಿರ್ಬೋದು, ರೇಖೆ ಹೇಗಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲೇ ನಾವು ಏನನ್ನ ಪಡ್ಕೋಬೇಕು, ನಾವು ಏನನ್ನ ಮಾತಾಡ್ಬೇಕು ಅಂತ ಹೇಳಿದ್ರೆ ಅಫರ್ಮೇಷನ್ ಇರುತ್ತದೆ. ಓಕೆನಾ? ನಾವು ಈಗ ಒಂದು ಅಫರ್ಮೇಷನ್ ನಾವು ಮಾಡ್ತಾ ಇದೀವಿ ಅಂದ್ರೆ ಒಂದನ್ನೇ ಹಲವಾರು ಸರಿ ಯೋಚನೆ ಮಾಡೋದು.
ಓಕೆನಾ. ತುಂಬ ಸರಿ ಯೋಚನೆ ಮಾಡ್ತೀವಿ, ಇದೇ ಕೆಲಸ ಆಗಬೇಕು, ಇದೇ ರೀತಿ ಆಗಬೇಕು. ನಾವು ಏನನ್ನ ಯೋಚನೆ ಮಾಡ್ತೀವಿ ಅದನ್ನೇ ನಮಗೆ ದೈವ ಕೊಡುತ್ತೆ. ಅದನ್ನೇ ರೇಖಿ ಅನ್ನೋದು. ಓಕೆನಾ. ರೇಖಿ ಬೇರೆ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ಆ ರೇಖಿನೇ ನಮ್ಮಲ್ಲಿರುವಂತಹ ಶಕ್ತಿ, ಒಂದು ದೈವ ಶಕ್ತಿ. ಅದು ಈಗ ಪ್ರಪಂಚಕ್ಕೆ ಪ್ರತಿಯೊಬ್ಬರಿಗೂ ಸಹಿತ ಗೊತ್ತಾಗ್ತಾ ಇದೆ. ಅದು ಹೇಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಓಕೆನಾ. ಬ್ರಹ್ಮಾಂಡದ ಶಕ್ತಿ ನಮ್ಮ ಕೈಯಲ್ಲೇ ಇದೆ ಅನ್ನೋದನ್ನು ಸಹಿತ ಇಲ್ಲಿ ನಿಮಗೆ ಹೇಳ್ತಾರೆ. ಆದ್ರೆ ಪ್ರತಿಯೊಬ್ಬರಿಗೂ ಇದು ಒಂದು ಮನೆಯ ಮಾತಾಗಬೇಕು. ರೇಖೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ನಮ್ಮನ್ನ ನಾವು ಹೇಗೆ ಕಾಪಾಡ್ಕೋಬೇಕು, ನಮ್ಮನ್ನ ಹೇಗೆ ನಾವು ಗುಣಮುಖ ಮಾಡ್ಕೋಬೇಕು, ನಮ್ಮ ಶಾಂತಿನ ಹೇಗೆ ಪಡ್ಕೋಬೇಕು, ನಮ್ಮ ನೆಮ್ಮದಿನ ಹೇಗೆ ಪಡ್ಕೋಬೇಕು ಅನ್ನೋದು ಈ ರೇಖೆಯ ಮುಖಾಂತರ ಸಹಿತ ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಟೆನ್ಷನ್ಗಳಿಂದ ಪಾರಾಗ್ತೀವಿ, ಆರೋಗ್ಯ ಸಮಸ್ಯೆಯಿಂದ ಪಾರಾಗ್ತೀವಿ, ರಿಲೇಶನ್ಶಿಪ್ನಿಂದ ನಾವು ನೋವುಗಳನ್ನು ಅನುಭವಿಸ್ತಾ ಇರ್ತೀವಿ. ಅದನ್ನು ಹೀಲ್ ಮಾಡ್ಕೊಳ್ಳೋದ್ರಿಂದನೂ ಸಹಿತ ಇಲ್ಲಿ ನಾವು ರೇಖೆಯಿಂದ ಒಂದು ಎನರ್ಜಿನ ಪಡ್ಕೋತೀವಿ. ಈ ದೈವ ಶಕ್ತಿ ಏನು ಮಾಡುತ್ತಪ್ಪ ಅಂತ ಹೇಳಿದರೆ, ನಮ್ಮಲ್ಲಿರುವಂಥ ಎಷ್ಟೋ ನಕಾರಾತ್ಮಕ ಶಕ್ತಿನ, ನಕಾರಾತ್ಮಕ ಎನರ್ಜಿಯನ್ನು ಹೊಡೆದಾಕಿ, ಅಂದರೆ ಅದನ್ನು ದೂರ ಮಾಡಿ ನಮಗೆ ಒಂದು ಪಾಸಿಟಿವ್ ಎನರ್ಜಿನ ತುಂಬುತ್ತೆ. ಮತ್ತು ನಾವು ಧ್ಯಾನ ಮಾಡೋದ್ರಲ್ಲಿ ಸಹಿತ ಒಂದು ಏಕಾಗ್ರತೆಯನ್ನು ಕೊಡುತ್ತೆ. ಇದು ರೇಖಿ ಪ್ರತಿಯೊಂದು ವಿಚಾರದಲ್ಲಿ, ಅಂದರೆ ರೇಖಿ ಏನಕ್ಕೆ ಮಾಡಬೇಕು, ನಾನು ಆವಾಗಲೇ ಹೇಳಿದೆ ಪ್ರಯೋಜನಗಳು ಅಂತ ಹೇಳಿದರೆ, ತುಂಬ ಸರಿ ತುಂಬ ಟೆನ್ಷನಿಂದ ನಿದ್ದೆ ಮಾಡ್ತಿರಲ್ಲ, ಆ ನಿದ್ದೆ ಮಾಡಬೇಕು ಅಂತ ಹೇಳಿದರೆ ಈ ರೇಖೆಯ ಶಕ್ತಿಯಿಂದನೂ ಸಹಿತ ಆ ನಿದ್ದೆನ ಸಹಿತ ನಾವು ಪಡ್ಕೋಬೋದು. ಎಷ್ಟೋ ಟೆನ್ಷನ್ಗಳಿಂದ ನಾವು ದೂರ ಆಗ್ಬೋದು. ಮಕ್ಕಳ ಭವಿಷ್ಯದ ಮೇಲೂ ಸಹಿತ ನಾವು ಅದನ್ನು ರೇಖೆನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಸಹಿತ ನಾವು ಮಾಡ್ಬೋದು. ಮತ್ತು ನಮಗೆ ಜಾಬ್ ಆಗಿರೋದಿಲ್ಲ, ಅಥವಾ ನಮ್ಮ ಆರೋಗ್ಯ ತುಂಬಾ ಸಮಸ್ಯೆ ಅನುಭವಿಸ್ತಾ ಇರ್ತೀವಿ, ಅಥವಾ BP, ಶುಗರು, ಹೀಗೆ ಹಲವಾರು ಕಾಯಿಲೆಗಳ ಮೇಲೆ ಈ ರೇಖೆನ ಪ್ರಯೋಗ ಮಾಡೋದ್ರಿಂದ ಸಹಿತ ನಾವು ಆರೋಗ್ಯವಾಗಿ ಇರ್ತೀವಿ. ಈ ರೇಖೆ ನಮಗೆ ಏನಕ್ಕೆ ಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳಿದರೆ, ನಮ್ಮದೇ ಆದ ಜೀವನವನ್ನು ಪಡ್ಕೊಳ್ಳೋದಕ್ಕೆ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ, ನಮ್ಮ ಸೆಲ್ಫ್ ಲವ್ ಏನಿದೆ, ನಮ್ಮಲ್ಲಿ ನಾವು ಏನನ್ನು ಕಂಡುಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಇನ್ನೂ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಇವತ್ತಿನ ಕಾಲದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಬೇರೆಯವ್ರಿಗೋಸ್ಕರ ಬದುಕೋದೇ ಆಯಿತು, ನಮಗೋಸ್ಕರ ನಾವು ಏನನ್ನೂ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಬೇರೆಯವ್ರಿಗೋಸ್ಕರನೇ ಮಾತಾಡೋದು, ಬೇರೆಯವ್ರಿಗೋಸ್ಕರನೇ ಇರೋದು, ಪ್ರತಿಯೊಂದು ಬೇರೆಯವ್ರಿಗೋಸ್ಕರನೇ ನಾವು ಬದುಕೋದಾಯ್ತು. ಇವತ್ತು ನಾವು ಇಷ್ಟು ಟೆನ್ಷನ್ನು, ಇಷ್ಟು BP, ಇಷ್ಟು ಶುಗರು, ನಿದ್ದೆ ಇಲ್ಲದೆ ಓಡಾಡ್ತಾ ಇರೋದು, ಕೆಲಸ ಮಾಡ್ತಾ ಇರೋದು, ಬ್ಯುಸಿ ಶೆಡ್ಯೂಲಲ್ಲಿ ನಮಗಾಗಿ ನಾವು ಟೈಮ್ ಕೊಡೋದಿಲ್ಲ. ಜಸ್ಟ್ ನಿಮಗೆ ನಾನು ಇಲ್ಲಿ ಹೇಳೋದಿಷ್ಟೇ, ನಿಮಗಾಗಿ ಒಂದು ಟೈಮನ್ನು ಸ್ಪೆಂಡ್ ಮಾಡಿ. ನಿಮಗೋಸ್ಕರ ಏನಪ್ಪ ಅಂತ ಹೇಳಿದರೆ, ಒಂದು ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು, ಒಂದು ದೈವಶಕ್ತಿ ಪಡ್ಕೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ಹೀಗೆ ಸ್ಪಿರಿಚುವಲ್ ಜರ್ನಿಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನೀವು ನಿಮ್ಮ ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೋ ಅದನ್ನು ಪಡ್ಕೊಳ್ಳೋದ್ರಿಂದ ಸಹಿತ ನೀವು ಇಲ್ಲಿ ನಿಮ್ಮದೇ ಆದಂತಹ ಜರ್ನಿ ಆಗಿರ್ಬೋದು, ನಿಮ್ಮದೇ ಆದಂಥ ಖುಷಿ ಆಗಿರ್ಬೋದು, ನೆಮ್ಮದಿನಾಗಿರ್ಬೋದು ಪಡ್ಕೋತೀರಾ. ಇದು ರೇಖೆಯಲ್ಲಿ ಬರುತ್ತೆ. ಇದನ್ನು ನಾನು ಏನಕ್ಕೆ ಹೇಳಿದಪ್ಪ ಅಂತ ಹೇಳಿದರೆ, ರೇಖೆ ಅನ್ನೋದೇ ಒಂದು ಪಾಸಿಟಿವ್ ಎನರ್ಜಿ. ಪ್ರತಿಯೊಬ್ಬರು ಒಂದೊಂದು ರೂಪದಲ್ಲಿ ಹೇಳ್ತಾರೆ, ಬಟ್ ನಾನು ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದರೆ, ನನ್ನ ಜೀವನದಲ್ಲಿ ಹಲವಾರು ವಿಚಾರದಲ್ಲಿಯೂ ಸಹಿತ ನಾನು ಇದನ್ನು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ. ನನ್ನ ಫ್ಯಾಮಿಲಿ ವಿಚಾರದಲ್ಲಾಗಿರ್ಬೋದು, ನನ್ನ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ನನ್ನ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲಿಯೂ ಸಹಿತ ಇದು ನನಗೆ ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿದೆ, ಅದ್ಭುತವಾದ ಬದಲಾವಣೆಯನ್ನು ನನಗೆ ಕೊಟ್ಟಿದೆ. ಆ ಬದಲಾವಣೆಗೆ ಕಾರಣ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಏಕೆಂದರೆ ನಾನು ಸುಮಾರು ವಿಚಾರದಲ್ಲಿ ನೋವುಗಳನ್ನು ತಿಂದು ಬಂದವಳೆ. ಓಕೆನಾ. ಈ ಕಲಿಕೆಗೆ ನಾನು ಬಂದಿದ್ದು ಈ ರೇಖೆ ವಿಚಾರಕ್ಕೆ. ಇವಾಗ ಟ್ಯಾರೋ ರೀಡರ್ ಆಗಿದ್ದೀನಿ, ನ್ಯೂಮರಾಲಜಿಸ್ಟ್ ಆಗಿದ್ದೀನಿ, ಪೆಂಡಲಮ್ ಇದು ಆಗಿದ್ದೀನಿ ಅಂತ ಹೇಳಿದರೆ, ಹಲವಾರು ವಿದ್ಯೆಗಳಲ್ಲಿ ನಾನು ಪರಿಣಿತನಾಗಿದ್ದೀನಿ ಅಂತ ಹೇಳಿದರೆ, ಖಂಡಿತವಾಗಿಯೂ ಪ್ರತಿಯೊಬ್ಬರಲ್ಲಿ ಇರುವಂತಹ ಮಾನಸಿಕ ಸಮತೋಲನ ಇಲ್ಲದೇ ಇರುವಂತಹ ವಿಚಾರಕ್ಕೆ. ಇವತ್ತು ನೋವುಗಳನ್ನು ನಾವು ಎಷ್ಟು ಪಡ್ತಿರ್ತೀವಿ, ಆ ನೋವುಗಳಿಗೆ ನಾವು ಇವತ್ತೊಂದು ಮನೆ ಮದ್ದು ಅನ್ನೋದಾದರೆ, ನಮ್ಮನ್ನು ನಾವು ಇಷ್ಟಪಟ್ಕೊಳ್ಳುವಂಥದ್ದು, ನಮಗೆ ನಾವು ಟೈಮ್ ಕೊಡುವಂಥದ್ದು. ಇದು ನಾನು ನಿಮಗೆ ಹೇಳ್ತಾ ಇರೋದು ಏನಕ್ಕಪ್ಪ ಅಂತ ಹೇಳಿದರೆ, ಈ ರೇಖೆ ನಮ್ಮನ್ನು ಅಷ್ಟೇ ಆ ಶಕ್ತಿನ ತುಂಬುತ್ತೆ. ಬ್ರಹ್ಮಾಂಡದ ಶಕ್ತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಈ ರೇಖೆ ನಮಗೆ ತುಂಬಾ ಸಹಾಯ ಮಾಡುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ರೇಖೆ ಒಂದು ನಮ್ಮ ಜೀವನಕ್ಕೆ ಅದ್ಭುತವಾದ ದೈವ ಶಕ್ತಿ ಅಂತ ಹೇಳ್ಬೋದು. ಈ ಶಕ್ತಿನ ಹೇಗೆ ಪಡ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಯಾರೆಲ್ಲ ಚೆನ್ನಾಗಿ ನೋಡ್ತಾ ಇದ್ದೀರಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ಏನು ಅನ್ನಿಸ್ತು ಅನ್ನೋದನ್ನು ಸಹಿತ ನೀವು ತಿಳಿಸಿ.
ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.